ಹೇಗಿತ್ತು ಕಾಲು? ಏ ವೆರಿ ನೈಸ್. ಆಮೇಲೆ ಇಟ್ ಆ, ವಾಸ್ ಅ ವೆರಿ ಗುಡ್ ಸರ್ಪ್ರೈಸ್ ಹ್ಮ್, ಅಮ್ಮ. ಥ್ಯಾಂಕ್ ಯು ಫಾರ್ ದ ಸರ್ಪ್ರೈಸ್. ಯಾಕಂತಂದ್ರೆ ಆ, ಅಲ್ಲಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಹ್ಮ್, ಆ, ಒಬ್ಬ ವ್ಯಕ್ತಿನ ತುಂಬಾ ಇಷ್ಟಪಟ್ಟಿರೋದಂತಂದ್ರೆ ನಾನು ಅವ್ರನ್ನ ಹ್ಮ್, ನನಗೂ ಅವ್ರಿಗೆ ಆಗ್ತಾನೆ ಇರ್ಲಿಲ್ಲ. ಅವ್ರು ಹೇಳಿದ್ ನಿಜ, ನನಗೂ ಹ್ಮ್, ಅವ್ರಿಗೂ ಆಗ್ತಾನೆ ಇರ್ಲಿಲ್ಲ. ಹ್ಮ್, ಅಂದ್ರೆ ಏನಕ್ಕ ಅವ್ರಿಗೆ ನನ್ ಮೇಲೆ ಅಷ್ಟು ಸಿಟ್ಟು ಅಂತಾನು ಗೊತ್ತಾಗ್ತಾ ಆ, ಇರ್ಲಿಲ್ಲ. ಬಟ್ ನಂದೊಂದು ನೇಚರ್ ಇದೆ. ನಂದೊಂದು ಈಗ ನನ್ನ ಜೊತೆ ಈಗ ನೀವು ಜಗಳ ಆಡ್ತಿದ್ದೀರಿ ಅಂತ ಹ್ಮ್, ಅನ್ಕೊಳ್ಳಿ. ನನಗೆ ನೀವು ಎಲ್ಲಿವರೆಗೆ ನನ್ನ ಜೊತೆ ಜಗಳ ಆಡ್ತಾ ಇರ್ತೀರಿ, ನೀನು ಅದು ನೀನು ಇದು, ನನಗೆ ಹ್ಮ್, ಖುಷಿ, ನನಗೆ ಸಂತೋಷ, ನಾನು ಹಂಗೇ ಆಟ ಆಡ್ತಾ ಇರ್ತೀನಿ. ಅಕಸ್ಮಾತ್ ನಿಮಗೆ ಯಾವ್ದೋ ಬೇಜಾರಾಗ್ಬಿಟ್ಟು ನೀವು ಹ್ಮ್. ಡಲ್ ಆದ್ರಿ, ನನ್ನಿಂದ ಅಲ್ಲ, ಬೇರೆ ಯಾವ್ದು. ಈಗ ಬೇರೆಯವ್ರು ಏನ್ ಮಾಡ್ತಾರೆ ಹೇಳಿ, ಒಳ್ಳೇದಾಗ್ಬೇಕು ನಿನಗೆ, ಒಳ್ಳೇದು ಹಂಗೆ ಆಗ್ಬೇಕು ಹೌದೌದು. ನಿನಗೆ, ನೀನ್ ಹಿಂಗ್ ಮಾಡ್ತಾರಲ್ಲ. ಇಲ್ಲ, ನನಗ್ ಬೇಜಾರಾಗುತ್ತೆ. ಹ್ಮ್, ನಾನ್ ನಿಮ್ಮ ಹತ್ರ ಬಂದು ಕೇಳ್ತೀನಿ, ಹ್ಮ್, ಯಾಕೆ ಮಲ್ಕೊಂಡಿದ್ದೀರಾ, ಯಾಕೆ ಹ್ಮ್, ಬೇಜಾರಲ್ಲಿದ್ದೀರಾ, ಹೇಳಿ, ನನಗೆ ಜಗಳಾಡಕ್ ನೀವು ಬೇಕು ಹ್ಮ್, ಅಂತ. ನಂದೊಂಥರ ಆ ರೀತಿ, ಹ್ಮ್, ನನ್ನ ಶತ್ರುನು ನಾನು ಆ ರೀತಿ ಪ್ರೀತಿಸ್ತೀನಿ. ನಾನು ಹೇಗೆ ಅಂತಂದ್ರೆ, ನನ್ನ ಶತ್ರುಗೂ ಬೇರೆಯವರಿಂದ ತೊಂದರೆ ಆದ್ರೆ ನಾನು ಅವ್ರನ್ನ ಬಿಡಲ್ಲ. ಹ್ಮ್, ನನ್ನ ಶತ್ರು ಕೂಡ ನನ್ನ ಲವ್ವೇ. ಹ್ಮ್, ಅವ್ರದ್ದು ಹೊಡೆದಾಟ ನನ್ನ ಜೊತೆ. ಅವ್ರಿಗೆ ಬೇರೆಯವ್ರ ತೊಂದರೆ ಕೊಟ್ರೆ ನಾನು ಅವ್ರಿಗೆ ಕೊಡ್ತೀನಿ. ಹ್ಮ್, ಸೊ ಹಾಗೆ ನನ್ನ ಡ್ಯಾಡಿ ಮಮ್ಮಿಗೆ ಅದನ್ನ ಹೇಳ್ತೀನಿ, ನಿಮಗೆ ತೊಂದರೆ ಕೊಟ್ರು ನಾನೇ, ನಿಮ್ಮನ್ನ ಪ್ರೀತಿ ಮಾಡಿದ್ರು ನಾನೇ, ನಾನೇ. ಬೇರೆಯವ್ರು ಯಾರಾದ್ರೂ ತೊಂದರೆ ಹ್ಮ್, ಕೊಟ್ರೆ ನಾನು ಬಿಡಲ್ಲ ಯಾರನ್ನು ಅಂತ. ಸೊ ಹಾಗೆ ನನ್ನ ನೇಚರ್ ಹೀಗೆ. ನನಗೆ ಆ ಫೈಟ್ ಮಧ್ಯದಲ್ಲಿ ನನಗೆ ಅವ್ರಿಗೆ ಬೇಜಾರಾದಾಗ ನನಗೆ ಏನೋ ಹ್ಮ್, ಬೇಜಾರು. ಒಂದ್ಸರ್ತಿ ಕರ್ಕೊಂಡು ಹೋಗ್ಬಿಟ್ಟು ಕೇಳೇ ಬಿಟ್ಟೆ, ಹ್ಮ್. ಅಣ್ಣ ಯಾಕೆ ಬೇಜಾರಲ್ಲಿದ್ದೀರಾ ನೀವು? ಸುದ್ದಿ ಅವ್ರಿಗೆ. ಹಾ, ಆ, ನೀವು ತುಂಬಾ ದೊಡ್ಡವರು, ನೀವು ಇಂಡಸ್ಟ್ರಿಲಿ ಬಹಳ ದೊಡ್ಡ ಹೆಸರು ಹ್ಮ್, ಮಾಡಿರೋರು, ಆಮೇಲೆ ನಿಮ್ಮ ಪೊಟೆನ್ಷಿಯಲೇ ಬೇರೆ ಇದೆ, ಹ್ಮ್, ನೀವು ಬೇಜಾರು ಮಾಡ್ಕೋಬಾರ್ದು, ನನಗೆ ಇಷ್ಟ ಆಗಲ್ಲ, ಅಟ್ಲೀಸ್ಟ್ ನನ್ನ ಜೊತೆ ಜಗಳಾಡಕ್ಕಾದ್ರೂ ನಾನು ಬೇಕು ಅಂತ. ಹ್ಮ್, ಅವ್ರಿಗೆ ಮನ್ಸಲ್ಲಿ ಕರ್ಗೋಗ್ಬಿಡ್ತು. ಹ್ಮ್, ಅವ್ರನ್ನ ತಪ್ಕೊಬಿಟ್ರು ಅಲ್ಲೇ. ಹ್ಮ್, ತಪ್ಕೊಂಡು ಅವ್ರ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು, ಧ್ರುವಾ ಅಂತ. ಹ್ಮ್. ಆ್ಯಂಡ್ ಅವ್ರು ಹೇಗೆ ಅಂತಂದ್ರೆ ಅದಕ್ಕೆ ಫಿಲ್ಟರ್ ಇಲ್ಲ ಸುದ್ದಿ ಅವರು. ಆಮೇಲೆ ಜೀವನದಲ್ಲಿ ತುಂಬ ನೋಡಿರೋಂಥ ವ್ಯಕ್ತಿ. ಹೌದು. ನಾನು ತುಂಬ ಇರೋದನ್ನ ನೇರವಾಗಿ ಹೇಳೋವಂಥ ಹ್ಮ್, ವ್ಯಕ್ತಿ, ಮುಖದ ಮೇಲೆ ಇದೇ ಇದು ಅಂತ. ಹ್ಮ್, ಆಮೇಲೆ ಅವರು ತುಂಬ ಸ್ಮಾರ್ಟ್ ಇದ್ದಾರೆ, ಯಾರು ಹೀಗೆ ಅಳೆದು ಬಿಡ್ತಾರೆ ಯಾರ್ಯಾರು ಏನೇನು ಅಂತ. ಹ್ಮ್, ಆ್ಯಂಡ್ ಈಸ್ ವೆರಿ ಸ್ಮಾರ್ಟ್ ಆ್ಯಂಡ್ ಸಪೋಸ್ ಟು ಬಿ ಹಾಗಿರ್ಲೂಬೇಕು. ಆ್ಯಂಡ್ ಸುದ್ದಿ ಅವರು ಅಪ್ರಥಮ ಪ್ರತಿಭೆ ಅವರು. ಹ್ಮ್, ಆ್ಯಂಡ್ ಹೀ ಈಸ್ ಸ್ಪೆಕ್ಟಾಕ್ಯುಲರ್ ಪ್ರತಿಭೆ. ಹ್ಮ್, ಅವ್ರು ಆಕ್ಚುಲಿ ಅವ್ರು ಏನಾದರೂ ಕರೆಕ್ಟ್ ಅವರು ಒರಿಜಿನಲ್ ಫಾರ್ಮ್ಗೆ ಹ್ಮ್, ಬಂದಿದ್ರೆ ಈ ಸಲ ಬಿಗ್ ಬಾಸ್ ಅಲ್ಲಿ ಹ್ಮ್, ಹಿ ಇಸ್ ದ ವಿನ್ನರ್. ಹ್ಮ್, ಈ ಆಂಗಲ್ ಅಲ್ಲಿ ನೋಡೋದಾದ್ರೆ, ಈಗೇನು ಗಿಲ್ಲಿ ಗೆದ್ದಿದ್ದಾರೆ ಅಂತ ನೋಡೋದಾದ್ರೆ, ಆ ಆಂಗಲ್ ಅಲ್ಲಿ ಏನಾದ್ರು ಇವ್ರು ಬಂದಿದ್ದಿದ್ರೆ, ಹ್ಮ್, ಯಾರು ಸುದ್ದಿ ಅವರ ಇದ್ರಲ್ಲಿ ಬಂದಿದ್ದಿದ್ರೆ, ಅವರು ಹ್ಯಾಸ್ ಅ ಡಿಫ್ರೆಂಟ್ ಇಮೇಜ್ ಔಟ್ಸೈಡ್, ಈಗೆಲ್ಲ ಇದೆ. ಅವ್ರು ಸ್ವಲ್ಪ ಬೇರೆ ಕಾಮಿಡಿ ಇದ್ರ ತರ ಹೋದ್ರು. ಹ್ಮ್, ಅವ್ರು ಕರೆಕ್ಟ್ ಫುಲ್ ಇದ್ರಲ್ಲಿ ಬಂದಿದ್ದಾರೆ, ಫುಲ್ ಪೊಟೆನ್ಷಿಯಲ್ ಅಲ್ಲಿ ಬಂದಿದ್ರೆ ಹ್ಮ್, ಹಿ ಇಸ್ ಅ ವಿನ್ನರ್. ಬಟ್ ಅವ್ರಿಗೂ ಬೇಕಾಗಿರ್ಲಿಲ್ವೇನೋ. ಆ್ಯಂಡ್ ಹಿ ವಾಸ್ ಲೈಕ್ ಓಕೆ, ಹಿ ವಾಸ್ ಗೋಯಿಂಗ್ ವಿತ್ ದ ಫ್ಲೋ. ಹ್ಮ್. ಅವ್ರೇನೋ ಫ್ಲೋ ಅಲ್ಲಿ ಹೋಗ್ತಿದ್ರು. ಆ್ಯಂಡ್ ಈಸ್ ಅ ಫಿಲ್ಮ್ ಸ್ಟಾರ್. ಅವರು ಇಲ್ಲಿ ಖಳನಾಯಕರಾಗಿ ಬಹಳ ಹೆಸರು ಮಾಡಿರೋರು. ಹ್ಮ್. ಹೌದು, ಬಟ್ ಇಟ್ ವಾಸ್ ವೆರಿ ಫನ್. ಆ್ಯಂಡ್ ಅವ್ರ ಹತ್ರ ಮಾತಾಡೋದೇ ಬಹಳ ಖುಷಿ. ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಹ್ಮ್. ನಿಮ್ಮ ಎಲ್ಲ ಟೆನ್ಷನ್ಗಳನ್ನ ಮರೆಸ್ಬಿಡ್ತಾರೆ. ಅದು ಆ ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾನೆ. ಅವರ ವಾಕ್ಚಾತುರ್ಯ ಏನಿದೆ. ಹ್ಮ್. ನಮ್ಮ ಕಾಕ್ರೋಚ್ ಸುದಿ ಅಂತ, ನಾನು ಕಾಕ್ರೋಚ್ ಅಂತ ಕರೆಯಲ್ಲ ಅವ್ರನ್ನ, ಸುದಿ ಅಣ್ಣ ಸುದಿ ಅಂತಾನೆ ಅಣ್ಣ. ಕರೆಯೋದು. ನಮ್ಮ ಸುದಿ ಅಣ್ಣ ಅವ್ರಿಗೆ ಅವರ ವಾಕ್ಚಾತುರ್ಯ ಏನಿದೆ, ಮತ್ತೆ ಹ್ಯೂಮರ್ ಏನಿದೆ, ಸೆನ್ಸ್ ಆಫ್ ಹ್ಯೂಮರ್, ಮತ್ತೆ ಅವರ ಮಾತಾಡೋದು ಶೈಲಿ ಏನಿದೆ, ಹ್ಮ್. ಸ್ಪೆಕ್ಟಾಕ್ಯುಲರ್ ಅದು. ಹ್ಮ್. ಆ್ಯಂಡ್ ನಿಮ್ಮನ್ನ ಎಲ್ಲನೂ ಹ್ಮ್. ಮರೆಸೋಂಥ ಶಕ್ತಿ ಅವ್ರಿಗಿದೆ. ಅವರ ಮಿಸ್ಸಸ್, ಶಿ ಇಸ್ ವೆರಿ ಲಕ್ಕಿ. ಹ್ಮ್. ಅವರ ಫ್ರೆಂಡ್ಸ್ ಎಲ್ಲ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಅ ಫ್ರೆಂಡ್. ಆ್ಯಂಡ್ ವಿ ಆರ್ ಆಲ್ಸೋ ಲಕ್ಕಿ ಟು ಹ್ಯಾವ್ ಸಚ್ ಅ ಫ್ರೆಂಡ್. ಹ್ಮ್. ಹಾಗೆ ಹಾರ್ಟ್ಲಿ ವೆರಿ ಸಾಫ್ಟ್ ಆ್ಯಂಡ್ ವೆರಿ ಕೈಂಡ್. ಅವರು ತುಂಬ ಗುಡ್ ಪರ್ಸನ್. ಹ್ಮ್. ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಒಂಟಿಯಾಗಿ ಹೋಗ್ತೀರಾ. ನಿಮ್ ಜೊತೆಗೆ ಡಾಕ್ ಸತೀಶ್ ಅವ್ರ ಏನಾದ್ರು ಜಂಟಿಯಾಗಿ ಬಂದಿದ್ರೆ ಹೇಗಿರ್ತಿತ್ತು ಅಂತ. ಡಾಗ್ ಸತೀಶ್ ಅವ್ರು ಏನಾದರೂ ಬಂದಿದ್ದಿದ್ರೆ, ಹ್ಮ್. ಮ್, ಬಹುಶಃ ನಾನು ಅಡ್ಜಸ್ಟ್ ಆಗ್ತಾ ಇದ್ನೇನು, ಆ. ಇಲ್ದಿದ್ರೆ ಜಗಳ ಮಾಡಿ ಆ. ಬಿಡ್ತಾ ಇದ್ನೇನು. ಹ್ಮ್. ಇಲ್ಲ ಅಂತಂದ್ರೆ ನಾನೇ ಟ್ರೋಲ್ ಮಾಡ್ತಾ ಇದ್ನೇನೋ ಆ. ಅವ್ರನ್ನ ಅಲ್ಲಿ ಒಳಗಡೆ. ಹ್ಮ್. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದಾಗ್ತಾ ಇತ್ತು. ಸೊ ನನಗೆ ಈಗಲೂ ಪರಿಚಯ ಇದ್ದಾರೆ, ಅವ್ರು ಮಾತಾಡ್ತಾರೆ ನನ್ನ ಹತ್ರ, ಹ್ಮ್. ನನಗೆ ಫೋನ್ ಮಾಡ್ತಾರೆ. ಸಿ, ಒಬ್ಬೊಬ್ರದ್ದು ಒಂದೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಇರ್ತಾರೆ ಅವರು. ಅವ್ರವರಿಗೆ ಅದದು ಸರಿ. ಇವಾಗ ಏನ್ ಗೊತ್ತಾ, ಕಾಲ್ ಮಾಡಿ ಹಿಂಗೆ ಮನೆಯಲ್ಲಿ ಮೆಟ್ಲಿಂದ ಜಾರಿ ಬಿದ್ದ್ಬಿಟ್ಟಿದ್ದೀನಿ, ಕಾಲ್ ಮಾಡ್ತಿದ್ದೀನಿ ಫ್ರೆಂಡ್ಸ್ಗೆ, ಯಾರು ಕಾಲ್ ಪಿಕ್ ಮಾಡ್ತಿಲ್ಲ ಅಣ್ಣ, ಜಾರಿ ಬಿದ್ದಿದ್ದೀನಿ, ನಾನು ಇವಾಗ ಏನ್ ಮಾಡ್ಲಿ, ಆಸ್ಪತ್ರೆಗೆ ಕಾಲ್ ನಂಬಲ್ಲ ಅವರು, ಹ್ಮ್? ನಂಬಲ್ಲ. ನಂಬಲ್ವಾ? ಟ್ರೈ ಮಾಡಿ. ಇದು ಪ್ರಾಂಕ್ ಅಂತ ಅನ್ಸುತ್ತೆ ಅವ್ರಿಗೆ.
ಆಮೇಲೆ ಇಲ್ಲ ಬಿಸಿ ಇದೀನಿ ಅಂತ ಕಾಲ್ ಇಡ್ತಾರೆ. ಬಿಸಿ ಇದಾರೆ ಅಂತಾರ? ಬಿಸಿ ಅಲ್ಲ, ಮಾಡ್ತೀನಿ ಮತ್ತೆ ಒಂದೇ ನಿಮಿಷ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಇಡ್ತಾರೆ. ಅವರು PhD PhD. ಡಾಕ್ಟರೇಟ್ ಅಲ್ಲಿದಾರ ಅವ್ರು. ನಾವು ಇದು ಈಗ ನಾನು ಬಿದ್ದಿದ್ದೀನಿ, ಫಸ್ಟ್ ಆಫ್ ಆಲ್ ನೀನ್ ಬೀಳ್ತೀಯಾ, ಓಕೆ ಬಿದ್ರೆ ಹ. ಏನ್ ಹಿಂಗ್ ಕಾಲಿಗೇಟ್ ಆಗಿದೆ, ಫ್ರೆಂಡ್ಸ್ ಎತ್ತೆಲ್ಲ ಯಾರ ಹತ್ರ ಬನ್ನಿ ಅಂತಂದ್ರೆ ಈಸಿಲಿ ಹಿಡಿತಾರೆ, ನನ್ನ ಪ್ರಾಂಕ್ ಮಾಡ್ತಾ ಇದಾರೆ, ಇದು ಯಾರೋ ಇದು ಆಟ ಆಡ್ತಾ ಇದಾರೆ ಅಂತ. ಆಮೇಲೆ ಏನ್ ಆಗುತ್ತೆ ಅಂತಂದ್ರೆ ನನ್ ಮೇಲೆ ಏನ್ ನಂಬಿಕೆ ಇಟ್ಟಿದ್ದಾರೆ ಅವರು. ಕಳ್ಕೊಂಡ್ಬಿಡ್ತೀರಾ? ನನ್ ಮೇಲೆ ಏನಾಗಿದೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಸಾಧಾರಣ ಎಲ್ಲರೂ ನಂಬಿಕೆ ಇಟ್ಕೊಂಡು ಹ. ಐ ಮೀನ್ ಅ ವೆರಿ ಹ್ಮ್. ಕೆಲವರು ಇದ್ರಲ್ಲಿ ಐ ಮೀನ್ ಅ ವೆರಿ ಗುಡ್ ಬುಕ್ಸ್. ಈಗ ಅದ್ರಲ್ಲಿ ಇವ್ರಿಗೆ ಇಷ್ಟ, ಸುದಿ ಅವ್ರಿಗೆ ಇಷ್ಟ, ಕೆಲವ್ರಿಗೆಲ್ಲ ಇಷ್ಟ ನಾನು. ಸೊ ಅವ್ರಿಗೆ ನನ್ನ ನೇಚರ್ ಗೊತ್ತು, ಹ್ಮ್. ಇದೆಲ್ಲ ಮಾಡಲ್ಲ, ಧ್ರುವ ಮಾಡಲ್ಲ, ಇದು ಯಾರೋ ಮಾಡಿಸ್ತಾ ಇದಾರೆ ಹಿಂಗೆ ಅಂತ. ಆಮೇಲೆ ನೆಕ್ಸ್ಟ್ ನಾಳೆ ದಿವಸ ರಿಯಲ್ ಆಗಿ ಏನಾದ್ರೂ ಆದ್ರೆ, ಎತ್ಬೇಕು ಅಂತಂದ್ರೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.